ಒಂದು ಕಡೆ ನಾಯಕರು ಮತ ಶಿಕಾರಿಯಲ್ಲಿ ತೊಡಗಿದ್ದಾರೆ, ಮತ್ತೊಂದು ಕಡೆ ಕಾಂಚಾಣದ ಸದ್ದು ಕೂಡ ಜೋರಾಗಿದೆ. ನಿನ್ನೆಯಷ್ಟೇ ಬಳ್ಳಾರಿಯಲ್ಲಿ ಹಣದ ರಾಶಿ ಪತ್ತೆಯಾಗಿತ್ತು. ಈ ಹಣಕ್ಕೆ ರಾಜಕಾರಣಿ ನಂಟಿರುವ ಸಂಶಯ ಎದ್ದಿದೆ. ದುಡ್ಡು ಮತ್ತು ಏನು ಬೆಳ್ಳಿ ಮತ್ತು ಗೋಲ್ಡ್ ಇದೆ ಎಲ್ಲ ಸೀಸ್ ಮಾಡಿಕೊಂಡು ಸ್ಟೇಷನ್ಗೆ ತಂದಿದ್ದಾರೆ. 5.6 crore ಕ್ಯಾಶ್, 103 kg ಆರ್ನಮೆಂಟ್ ಸಿಲ್ವರ್ ಮತ್ತು 68 kg ರಾ ಸಿಲ್ವರ್ ಮತ್ತು 3 kg ಗೋಲ್ಡ್ ಇಷ್ಟೆಲ್ಲ ಸಿಕ್ಕಿದೆ. ನೂರಲ್ಲ, ಸಾವಿರವಲ್ಲ, ಲಕ್ಷವೂ ಅಲ್ಲ, ಹಣ ಮತ್ತು 5 ಕೋಟಿ 60 ಲಕ್ಷ ರೂಪಾಯಿ. ಈ ಹಣದ ರಾಶಿ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಹಣದ ಮೂಲ ಕೆದಕಿದ ಅಧಿಕಾರಿಗಳಿಗೆ ಈಗ ಪ್ರಭಾವಿ ರಾಜಕಾರಣಿಯತ್ತ ಸಂಶಯ ಮೂಡಿದೆ. ರಾಶಿ ಹಣ, ಚಿನ್ನಾಭರಣಕ್ಕೆ ರಾಜಕೀಯ ನಂಟು. ಹವಾಲಾ ದಂಧೆಯಲ್ಲಿ ಹಣ ಬಳಕೆಗೆ ಇಟ್ಟಿದ್ರಾ ಎಂಬ ಸಂಶಯ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆ ಪೊಲೀಸರು ನಿನ್ನೆ ಭರ್ಜರಿ ಬೇಟೆಯಾಡಿದ್ರು. ಚಿನ್ನದ ವ್ಯಾಪಾರಿ ನರೇಶ್ ಸೋನಿ ಮನೆಯಲ್ಲಿ ದಾಖಲೆ ಇಲ್ಲದೆ ಇಟ್ಟಿದ್ದಂತ 5 ಕೋಟಿ 60 ಲಕ್ಷ ನಗದು, 3 ಕೆಜಿ ಚಿನ್ನ, 68 ಕೆಜಿ ಬೆಳ್ಳಿ ಗಟ್ಟಿ, 103 ಕೆಜಿ ಬೆಳ್ಳಿ ಆಭರಣವನ್ನ ವಶಕ್ಕೆ ಪಡೆದಿದ್ರು. ಹಣ, ಚಿನ್ನಾಭರಣದ ಮೂಲ ಕೆದಕಿದ ಪೊಲೀಸರಿಗೆ ಇದೆಲ್ಲ ಪ್ರಭಾವಿ ರಾಜಕಾರಣಿಗೆ ಸೇರಿದ್ದು ಅನ್ನೋ ಸಂಶಯ ಕಾಡ್ತಾ ಇದೆ. ಚುನಾವಣೆ ಬಳಕೆಗಾಗಿ ರಾಜಕಾರಣಿಯು ಹಣ ಕೊಟ್ಟಿರುವ ಶಂಕೆ ಎದ್ದಿದೆ. ಮತದಾರರಿಗೆ ಹಂಚೋದಕ್ಕೆ, ಹವಾಲಾ ದಂಧೆಯಲ್ಲಿ ಬಳಸೋದಕ್ಕೆ ಹಣವನ್ನ ಸಂಗ್ರಹಿಸಿದ್ದ ಸಂಶಯ ಮೂಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಲಾರಿಯಲ್ಲಿ ಸಾಗಿಸ್ತಾ ಇದ್ದ 14.88 ಲಕ್ಷ ಹಣ ಜಪ್ತಿ. ಇನ್ನು ಬಾಗಲಕೋಟೆಯ ನಾಯಗೇಲಿಯ ಚೆಕ್ ಪೋಸ್ಟ್ ಬಳಿ ದಾಖಲೆ ಇಲ್ಲದೆ ಸಾಗಿಸಲಾಗ್ತಾ ಇದ್ದ 14,88,000 ರೂಪಾಯಿ ಹಣವನ್ನ ಜಪ್ತಿ ಮಾಡಲಾಗಿದೆ. ತಮಿಳುನಾಡು ಮೂಲದ ಲಾರಿಯಲ್ಲಿದ್ದ ಹಣವನ್ನ ಬಾಗಲಕೋಟೆ ಗ್ರಾಮಾಂತರ ಠಾಣೆ ಪೊಲೀಸರು ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಬಸ್ನಲ್ಲಿ ಸಾಗಿಸ್ತಾ ಇದ್ದ 30 ಲಕ್ಷ ಹಣ ವಶಕ್ಕೆ. ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ತಮಿಳುನಾಡಿನ ಜೂಜುವಾಡಿ ಚೆಕ್ ಪೋಸ್ಟ್ ನಲ್ಲಿ 30.5 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ. ಖಾಸಗಿ ಬಸ್ನಲ್ಲಿ 30.5 ಲಕ್ಷ ಹಣ, 500 ಗ್ರಾಂ ಚಿನ್ನಾಭರಣವನ್ನ ರಾಜ್ಕುಮಾರ್ ಎಂಬಾತ ಸಾಗಿಸ್ತಾ ಇದ್ದ. ಆದರೆ ಸೂಕ್ತ ದಾಖಲೆ ಇಲ್ಲದೆ ಇದ್ದಿದ್ರಿಂದಾಗಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಏನೇ ಹೇಳಿ, ಲೋಕಸಭಾ ಚುನಾವಣೆ ಕಾವಿನ ನಡುವೆ ಅಧಿಕಾರಿಗಳು ಭರ್ಜರಿ ಬೇಟೆಯಾಡ್ತಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸಲಾಗ್ತಾ ಇದ್ದ ಹಣವನ್ನ ಸೀಸ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.